ಇಡೀ ಮೂವಿಲಿ ಡಾರ್ಲಿಂಗ್ ಕೃಷ್ಣ ಅವ್ರು ಕಾಣಿಸ್ಕೊಳ್ಳೋದು ತುಂಬಾ ಕಡಿಮೆ. ಸ್ಟೋರಿ ಏನು ಇಲ್ಲ, ಎಮೋಷನಲ್ ಜನರಕ್ಕಿಂತ ಕಾಮಿಡಿನೇ ಜಾಸ್ತಿ ಇತ್ತು ಈ ಮೂವಿಲಿ. ಪಾರ್ಟ್ 1-2 ಸಾಂಗ್ಸ್ ಕಂಪೇರ್ ಮಾಡಿದ್ರೆ ತೀರಾ ಆ ಲೆವೆಲ್ ಇಲ್ಲ ಅಂದ್ರೂ ಚೆನ್ನಾಗಿದೆ. ಅಷ್ಟು ಪ್ಯೂರ್ ಅನ್ಸಲ್ಲ ಅವ್ರ ಆಕ್ಟಿಂಗ್ ಅಲ್ಲಿ. ದುಡ್ಡು ಕೊಟ್ಟು ನೋಡಕ್ಕೆ ಈ ಮೂವಿ ನಿಜವಾಗ್ಲೂ ವರ್ತಿದ್ಯಾ ಅಂತ ಕೇಳಿದ್ರೆ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು APX ಕನ್ನಡ. ನಾನು ಇವತ್ತು ಲವ್ ಮಾಕ್ಟೈಲ್ 3 ಮೂವಿ ರಿವ್ಯೂ ಹೇಳಕ್ ಬಂದಿದ್ದೀನಿ. ಸೊ ನಾನು ನಿನ್ನೆ ರಾತ್ರಿ ಫ್ಯಾನ್ ಶೋಗೆ ಹೋಗ್ಬಿಟ್ಟು ಬಂದೆ. ಈ ಕಂಪ್ಲೀಟ್ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಈ ಮೂವಿ ಡೈರೆಕ್ಟರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು. ಇನ್ನು ರೈಟಿಂಗ್ಸ್ ಅಂತ ಬಂದರೆ ಮೋಸ್ಟ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಮಿಲನ ನಾಗರಾಜ್ ಅವರು ಇಬ್ಬರದು ಕೈವಾಡ ಇದೆ ಅಂತ ಹೇಳ್ಬೋದು. ಈ ಸ್ಟೋರಿ ಒಂದು ಕಂಪ್ಲೀಟ್ ಒಂದು ಕಾಮಿಡಿ ಪ್ಲಸ್ ಒಂದು ಎಮೋಷನಲ್ ಜನರ್ ಅಂತ ಹೇಳ್ಬೋದು. ಇಲ್ಲಿ ಎಮೋಷನಲ್ ಜನರಕ್ಕಿಂತ ಕಾಮಿಡಿನೇ ಜಾಸ್ತಿ ಇತ್ತು ಈ ಮೂವಿಲಿ. ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಡಾರ್ಲಿಂಗ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಲವ್ ಮಾಕ್ಟೈಲ್ 2 ಅಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಮಗುನ ದತ್ತು ತಗೊಂತಾರೆ. ಈ ದತ್ತು ತಗೊಂಡಿದ್ದ ಮಗು ಏನಿದೆ, ಈ ಮಗು ಸುತ್ತಾನೆ ಈ ಕಂಪ್ಲೀಟ್ ಸ್ಟೋರಿ ಸುತ್ತಾ ಇರುತ್ತೆ, ನಡೆಯುತ್ತೆ. ಫಸ್ಟ್ ಹಾಫ್ ಬಗ್ಗೆ ಮಾತಾಡಬೇಕು ಅಂದರೆ, ಫಸ್ಟ್ ಹಾಫ್ ಒಂದು ಕಂಪ್ಲೀಟ್ ಒಂದು ಕಾಮಿಡಿ ಜನರಲ್ಲೇ ಹೋಗುತ್ತೆ. ಸ್ಟೋರಿ ಏನೂ ಇಲ್ಲ. ಸ್ಟೋರಿ ಸ್ಟಾರ್ಟ್ ಆಗೋದೇ ಸೆಕೆಂಡ್ ಹಾಫಲ್ಲಿ. ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಈ ಮಗು ಆ್ಯಕ್ಟಿಂಗ್ ಏನು ನಿಧಿ ಅನ್ನೋ ಪಾರ್ಟ್ ಮಾಡಿದೆಯಲ್ಲ, ಆ ಮಗು ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಆ ಮಗುಗೆ ಆ ಏಜಲ್ಲಿ ಏನು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡಿದೆ ಅಂತ ಹೇಳ್ಬೋದು. ಆ ಮಗು ಆ್ಯಕ್ಟಿಂಗ್ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಈ ಮೂವಿಲಿ ಇನ್ನೊಂದು ಹೊಸ ಕ್ಯಾರೆಕ್ಟರ್ ಬರುತ್ತೆ, ಜಗ್ಗ ಮಮ್ಮಿ ಅಂತ. ಒಂದು ಹೊಸ ಪ್ರತಿಭೆ, ಒಂದು ಹೊಸ ಮುಖ. ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಕಾಮಿಡಿ ಹ್ಯೂಮರ್ ಇದೆ. ಆಮೇಲೆ ಅವ್ರ ಈ ಹಾಸನ್ ಮಂಡ್ಯ ಸ್ಲ್ಯಾಂಗ್ ಒಂಥರ ಒಳ್ಳೆ ಕಾಂಬಿನೇಷನ್ ಇತ್ತು ಅವ್ರ ಆ್ಯಕ್ಟಿಂಗಿಗೂ ಮತ್ತು ಅವರು ಕೊಟ್ಟಿರೋ ಸಂಭಾಷಣೆಗೂ. ಆಮೇಲೆ ವಿಜು ಅನ್ನೋ ಕ್ಯಾರೆಕ್ಟರ್ ಏನಿತ್ತು ಲವ್ ಮಾಕ್ಟೈಲ್ 1-2 ಅಲ್ಲಿ, ಅದು ಇಲ್ಲೂ ಕಂಟಿನ್ಯೂ ಆಗಿದೆ. ಈ ವಿಜು ಅನ್ನೋ ಕ್ಯಾರೆಕ್ಟರ್ ಮತ್ತು ಜಗ್ಗ ಮಮ್ಮಿ ಅನ್ನೋ ಕ್ಯಾರೆಕ್ಟರ್ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಬಂದಿದೆ. ತುಂಬ ಚೆನ್ನಾಗಿ ನಗಾಡಿಸ್ತಾರೆ, ಒಂದು ಒಳ್ಳೆ ಸಂಭಾಷಣೆ ಬರೆದಿದ್ದಾರೆ ಇವರಿಬ್ರಿಗೂ. ಇನ್ನು ಇವರಿಬ್ಬರು ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಕೆಲವೊಂದು ಕಡೆ ಇವರಿಬ್ಬರು ಆ್ಯಕ್ಟಿಂಗು ಇವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ಪ್ಯೂರ್ ಅನ್ಸಲ್ಲ ಅವ್ರ ಆ್ಯಕ್ಟಿಂಗ್ ಅಲ್ಲಿ. ಇನ್ನು ಈ ಫಸ್ಟ್ ಹಾಫ್ ಅಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಡಾರ್ಲಿಂಗ್ ಕೃಷ್ಣ ಅವರು ಈ ಸೆಕೆಂಡ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫ್ ಅಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಆಕ್ಚುಲಿ ಇಡೀ ಮೂವಿಲಿ ಡಾರ್ಲಿಂಗ್ ಕೃಷ್ಣ ಅವ್ರು ಕಾಣಿಸ್ಕೊಳ್ಳೋದು ತುಂಬಾ ಕಡಿಮೆ. ಫಸ್ಟ್ ಹಾಫ್ ಎಲ್ಲ ಒಂದು ಹೆಚ್ಚು ಕಮ್ಮಿ 95% ಫುಲ್ ಒಂದು ಒಳ್ಳೆ ಕಾಮಿಡಿ ಜನರಲ್ಲೇ ಹೋಗುತ್ತೆ. ಫುಲ್ ಈ ಫಸ್ಟ್ ಹಾಫ್ ಪೂರ್ತಿ ಒಂದು ಹೊಸ ಮುಖಗಳೇ ಜಾಸ್ತಿ ಎದ್ದು ಕಾಣಿಸೋದು. ಇನ್ನು ಸ್ಟೋರಿ ಈ ಫಸ್ಟ್ ಹಾಫ್ ಅಲ್ಲಿ ಸ್ಟೋರಿ ಇಲ್ಲ ಅಂದ್ರೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ತುಂಬಾ ನಗಾಡಿಸ್ತಾರೆ. ದೊಡ್ಡವರು ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಇನ್ನು ಸೆಕೆಂಡ್ ಹಾಫ್ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ, ಸೆಕೆಂಡ್ ಹಾಫು ಇಲ್ಲಿ ಸ್ಟೋರಿ ಸ್ಟಾರ್ಟ್ ಆಗೋದೇ ಸೆಕೆಂಡ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಆ್ಯಕ್ಟರ್ಸ್ ಬಂದು ಯಾರು ಶ್ವೇತಾ ಪ್ರಸಾದ್ ಅವರು, ದಿಲೀಪ್ ರಾಜ್ ಅವರು, ಇವರಿಬ್ಬರು ಮೇಯ್ನ್ ಲಾಯರ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರಿಬ್ಬರು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಜಡ್ಜ್ ಕ್ಯಾರೆಕ್ಟರ್ ಒಂದಿದೆ, ಇದು ಜಡ್ಜ್ ಕ್ಯಾರೆಕ್ಟರ್ ತುಂಬ ಯೂನಿಕ್ ಆಗಿತ್ತು. ಆ ಆ್ಯಕ್ಟರ್ ಹೆಸರು ಬಂದು BM ಗಿರಿರಾಜ್ ಅಂತ. ತುಂಬ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗು. ಅಂದರೆ ಅವ್ರ ಕ್ಯಾರೆಕ್ಟ್ರೇ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅವ್ರು ಕೊಟ್ಟಿರೋ ಕ್ಯಾರೆಕ್ಟರ್. ಯಾಕಂದರೆ ಮಾಮೂಲಿ ಫಿಲಮ್ಗಳಲ್ಲಿ ಜಡ್ಜ್ ಅಂದರೆ ಸ್ವಲ್ಪ ಬೋರಿಂಗು, ಜಾಸ್ತಿ ಏನು ಡೈಲಾಗ್ಸ್ ಇರಲ್ಲ, ಕಾಮಿಡಿ ಸಮೇತ ಮಾಡಲ್ಲ ಅವರು. ಬಟ್ ಈ ಮೂವಿಲಿ ಜಡ್ಜ್ ಕ್ಯಾರೆಕ್ಟರ್ ಹಾಗಿರಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕಾಮಿಡಿ ಮಾಡ್ತಾರೆ, ಆಮೇಲೆ ಒಂದು ಒಳ್ಳೆ ಎಮೋಷ್ನಲ್ ಟಚ್ ಕೊಡ್ತಾರೆ. ಚೆನ್ನಾಗಿತ್ತು ಅವರ ಒಂದು ಜಡ್ಜ್ ಕ್ಯಾರೆಕ್ಟರ್ ಈ ಮೂವಿಗೆ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನು ಈ ಸೆಕೆಂಡ್ ಹಾಫಲ್ಲಿ ಸ್ಟೋರಿ ಒಂದು ಹಾಟ್ ಪೀಕಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಕೆಳಗಿಳಿದ್ಬಿಡುತ್ತೆ. ಮೀನ್ಸ್ ಅಂದರೆ ಒಂದು ಪೀಕಲ್ಲಿ ಹೋಗ್ತಿದ್ದು ಒಂದು ಪ್ರಾಬ್ಲಮ್ಮು ಸಡನ್ನಾಗಿ ಇಷ್ಟು ಈಸಿಯಾಗಿ ಸಾಲ್ವ್ ಆಗೋಗಿತ್ತಾ ಅಂತ ಅನಿಸುತ್ತೆ. ಸೊ ಪರ್ಸ್ನಲಿ ನನಗೆ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ನನಗೆ ಅಷ್ಟು ಏನು ಇಷ್ಟ ಆಗಲಿಲ್ಲ. ಅಂದರೆ ಏನು ಈ ಸ್ಟೋರಿಲಿ ಒಂದು ಪ್ರಾಬ್ಲಮ್ ಏನಿರುತ್ತೆ, ಅದು ಪ್ರಾಬ್ಲಮ್ ಸಾಲ್ವ್ ಆಗಿದ್ದ ರೀತಿ ಇಷ್ಟು ಬೇಗ ಸಾಲ್ವ್ ಆಗೋಯ್ತಾ ಅಂತ ಅನಿಸುತ್ತೆ. ಫೈನಲ್ ಕ್ಲೈಮ್ಯಾಕ್ಸ್ ಏನಿದೆ ಒಂಥರ ಚೆನ್ನಾಗಿದೆ, ಅದು ಒಳ್ಳೆ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಮೂವಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ, ಮ್ಯೂಸಿಕ್ ಆ್ಯಸ್ ಯೂಶುವಲ್ ಲವ್ ಮಾಕ್ಟೈಲ್ 1-2 ಅಲ್ಲಿ ಹೇಗಿದೆ ಸೇಮ್ ಅದೇ ರೀತಿ ಚೆನ್ನಾಗಿದೆ. ಯಾಕಂದರೆ ಲವ್ ಮಾಕ್ಟೈಲ್ 1-2 ಅಲ್ಲಿ ಯಾರು ಮ್ಯೂಸಿಕ್ಗೆ ವರ್ಕ್ ಮಾಡಿದ್ರು ಅವರೇ ಇದರಲ್ಲೂ ವರ್ಕ್ ಮಾಡಿದ್ದಾರೆ. ಲಿರಿಕ್ಸ್ ಬಂದು ರಾಘವೇಂದ್ರ ವಿ ಕಾಮತ್ ಅಂತ. ಇನ್ನು ಮ್ಯೂಸಿಕ್ ಕಂಪೋಸ್ ಅಂತ ಬಂದರೆ ನಕುಲ್ ಅಭ್ಯಂಕರ್ ಅಂತ. ನಕುಲ್ ಅಭ್ಯಂಕರ್ ಅವರು ಈ ಮೂವಿಲಿ ಆ್ಯಕ್ಟ್ ಸಮೇತ ಮಾಡಿದ್ದಾರೆ ಒಂದು ಚಿಕ್ಕ ಪಾರ್ಟಲ್ಲಿ. ಓವರಾಲ್ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಮತ್ತು ಸಾಂಗ್ಸ್ ಒಟ್ಟು ಸಾಂಗ್ಸ್ ಏನೋ 4 ಇದೆ ಅನಿಸುತ್ತೆ. ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾರ್ಟ್ 1-2 ಸಾಂಗ್ಸ್ ಕಂಪೇರ್ ಮಾಡಿದ್ರೆ ತೀರಾ ಆ ಲೆವೆಲ್ ಇಲ್ಲ ಅಂದರೂ ಚೆನ್ನಾಗಿದೆ. ಇನ್ನು ಈ ಓವರ್ ಆಲ್ ಮೂವಿ ಡೈರೆಕ್ಷನ್ ಆಗಲಿ, ವಿಜುವಲ್ಸ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿದೆ. ಲವ್ ಮಾಕ್ಟೈಲ್ 1-2 ಅಲ್ಲಿ ಯಾರ್ಯಾರು ಕಾಣಿಸ್ಕೊಂತಾರೆ ಅವರೆಲ್ಲರೂ ಈ ಮೂವಿಲಿ ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ. ಈ ವಿಜು ಅನ್ನೋ ಕ್ಯಾರೆಕ್ಟರ್ ಏನಿತ್ತು ಡಾರ್ಲಿಂಗ್ ಕೃಷ್ಣ ಅವರ ಫ್ರೆಂಡ್ ಕ್ಯಾರೆಕ್ಟರು, ಆ ಒಂದು ಕ್ಯಾರೆಕ್ಟರ್ ಬಿಟ್ಟು ಇನ್ನೆಲ್ಲ ಕ್ಯಾರೆಕ್ಟರ್ಗಳು ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ. ಇನ್ನು ಪ್ರೋಸ್ ಅಂತ ಬಂದರೆ ಮೂವಿ ತುಂಬ ಚೆನ್ನಾಗಿದೆ. ನನ್ನ ಜೊತೆ PVR ಅಲ್ಲಿ ಕೂತ್ಕೊಂಡವ್ರು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದಾರೆ, ಅಷ್ಟು ನಗಾಡಿದ್ದಾರೆ, ಅಷ್ಟು ನಗಾಡಿಸಿದ್ದಾರೆ. ಚೆನ್ನಾಗಿದೆ ಒಟ್ಟು ಮೂವಿ. ಓವರ್ ಆಲ್ ಮೂವಿ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್. ಮಕ್ಕಳಾಗಲಿ, ವಯಸ್ಸಾದವರಾಗಲಿ, ಯೂತ್ಸ್ ಆಗಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿದೆ ಮೂವಿ.
ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು, ಚೆನ್ನಾಗಿದೆ. ನಾನು ಇದಕ್ಕೆ ರೇಟಿಂಗ್ ಅಂತ ಬಂದರೆ ಔಟ್ ಆಫ್ 10 9 ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಡ್ರಾಬ್ಯಾಕ್ಸ್ ಅಂತೂ ಕೆಲವೊಂದು ಇದ್ದೇ ಇತ್ತು. ಸೊ ನೀವು ಈ ಮೂವಿ ನೋಡಿದರೆ ಮೂವಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಇದು ನನ್ನ ಫಸ್ಟ್ ಮೂವಿ ರಿವ್ಯೂ ಆಗಿದ್ದರಿಂದ ನನ್ನ ಮೂವಿ ರಿವ್ಯೂವಲ್ಲಿ ಏನಾದರೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಮತ್ತೆ ಸಿಗೋಣ.